ನಮಸ್ಕಾರ ಸರ್. ಸರ್ ಒಂದ್ ಸ್ವಲ್ಪ ನಿಮ್ ಕಿರುಪರಿಚಯ ಮಾಡ್ಕೊಡ್ತೀರಾ? ಸರ್ ನಮ್ಮ ಹೆಸರು ಓಂಕಾರ ಅಂತ. ತುಮಕೂರು ಜಿಲ್ಲೆ ಶಿರಾ ತಾಲೂಕು ಶಿವನೇನಪಳ್ಳಿ ಎನ್ನುವ ಒಂದು ಕುಗ್ರಾಮ. ನಾವು ಮೇವಿನ ತಳಿಗೆ ಇದು ನೀರಿಗೋಸ್ಕರ ನಾವು ಕೃಷಿ ಹೊಂಡ ಮಾಡ್ಕೊಂಡಿದ್ದೀವಿ. ಈ ಕೃಷಿ ಹೊಂಡ ಬಂದು ಕೃಷಿ ಭಾಗ್ಯದ ಯೋಜನೆ ಅಡಿ ಬಂದಿರೋದು. ಒಂದು ಕೃಷಿ ಹೊಂಡಕ್ಕೆ ಸರ್ಕಾರದ ಕಡೆಯಿಂದ ಸರಿಸುಮಾರು 1 ಲಕ್ಷ ಅಮೌಂಟ್ ಬರುತ್ತೆ. 10-10.5 ಸಾವಿರ ಎಕರೆ ಜನರೇಟರ್ ಬರುತ್ತೆ. ಇದು 500 GSM 39,000 ನಾವು ಸರ್ಕಾರಕ್ಕೆ ಡಿ ತಗೋದ್ರೆ ಟಾರ್ಪಲ್ ಬರುತ್ತೆ. 1,20,000 ವ್ಯಾಲ್ಯೂದು ಟಾರ್ಪಲ್ ಕೊಡ್ತಾರೆ. ಸೊ ಈ ತರ ಹಲವಾರು ಅನುಕೂಲ ಇದೆ ಸರ್ ಕೃಷಿ ಭಾಗ್ಯ ಯೋಜನೆ ಅಡಿ. ಇದು ಆಳ ಬಂದ್ಬಿಟ್ಟು ಸರಿಸುಮಾರು ಗೌರ್ಮೆಂಟ್ ಪ್ಲಾನ್ ಪ್ರಕಾರ 21 × 3 ಅಂದ್ರೆ 21 ಮೀಟರ್ ಉದ್ದ, 21 ಮೀಟರ್ ಅಗಲ, 9 ಅಡಿ ಆಳ, ಸರಿಸುಮಾರು ಒಂದು 18 ಲಕ್ಷ ಲೀಟರ್ ನೀರು ಹಿಡಿಯುತ್ತಿದ್ದು. ನಮ್ಗೆ 2 ಬೋರ್ ಕೂಡ ಸತತವಾಗಿ 10 ದಿನಗಳ ಕಾಲ ತುಂಬಿಸ್ಬೇಕಾಗುತ್ತೆ. ಈ ನೀರಿಗೆ ಇದು ತುಂಬಬೇಕಂದ್ರೆ ಒಂದು ಸರಿ ಇದು ತುಂಬಿಸ್ಕೊಂಡೆ ನಾವು ಒಂದು 8-10 ಎಕರೆಗೆ ಅಟ್ ಎ ಟೈಮ್ ನಾವು ಡೈರೆಕ್ಟ್ ನೀರು ಕೊಟ್ಟು ಕೂಡ ಅನುಕೂಲ ಆಗುತ್ತೆ. ಕೃಷಿ ಬಗ್ಗೆ ಯೋಜನೆ ಮಾಡ್ಕೊಂಡ್ರೆ ನಿಮ್ಮ ಹತ್ತಿರದ ಕೃಷಿ ಕೇಂದ್ರಗಳನ್ನ ಭೇಟಿ ಮಾಡ್ಬೋದು. ನಮಗೆ ಎಸ್ಪೆಷಲಿ ಸತ್ಯನಾರಾಯಣ ಸರ್ ಅಂತ ಕೃಷಿ ಅಧಿಕಾರಿಗಳು ತುಂಬಾ ಸಹಕಾರ ನೀಡಿದ್ರು. ಈ ಇದಕ್ಕೆ ಲಕ್ಷ್ಮಣ್ ಸರ್, ಸತ್ಯನಾರಾಯಣ ಸರ್ ಅವರ ಸಲಹೆ ಮೇರೆಗೆ ಈ ಕೃಷಿ ಹೊಂಡ ನಿರ್ಮಿಸಿಕೊಂಡು ನಮ್ಮ ನೀರಿನಲ್ಲಿ ಶಾಶ್ವತವಾಗಿ ಸಮಸ್ಯೆನ ಕೊನೆಗಾಣಿಸ್ಕೊಂಡಿದ್ದೀವಿ. ಇವತ್ತು ಈ ತರ ತಂತಿ ಬೇಲಿ ಮಾಡ್ಕೊಂಡ್ಲೇಬೇಕಾಗುತ್ತೆ. ಯಾರಾದ್ರೂ ಬಿದ್ದೆ ಕಷ್ಟ ಅಂತೇಳಿ ನೋಡಿ ಯಾವ ರೀತಿ ಮಾಡಿದೀವಿ ಅಂತ ನೋಡಿ. ಈ ತಂತಿ ಬೇಲಿಗೆ ಏನ್ ದುಡ್ಡು ಕೊಡಲ್ಲ ಸರ್, ಅದು ಇನ್ಕ್ಲೂಡ್ ಆಗಿರುತ್ತೆ. 1 ಲಕ್ಷ ಚೀಲದಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ತಂತಿ ಬೇಲಿಗೆ 1 ಲಕ್ಷ ಚೀಲದಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇದು 10,640 ರೂಪಾಯಿ ಕಟ್ಟಿದ್ರೆ ಇದರ ವ್ಯಾಲ್ಯೂ ಬಂದು ಜನರೇಟ್ರು ಸರಿಸುಮಾರು 38,000 ಇದೆ. ಇದು ಮಾರ್ಕೆಟ್ ವ್ಯಾಲ್ಯೂ ಜನರೇಟ್ರು ಇದ್ರ ಸರ್. ಹೌದು, ಇದು ವ್ಯಾಲ್ಯೂ ಬಂದು 38-40 ಇದೆ ಜನರೇಟರ್ ವ್ಯಾಲ್ಯೂ. ಇದು 39,000 ಚಿಲ್ಲರೆ ಇದೆ. ಏನೋ ಟಾರ್ಪಲ್ ನಾವು ಡಿ ಕಟ್ಟೋದು 14,000 ಕೊಡ್ತಾರೆ. ಅದು 250 GSM. ಇನ್ನು 500 GSM ಹಾಕ್ಸಿರೋದು. ಇದು ವ್ಯಾಲ್ಯೂ ಬಂದ್ಬಿಟ್ಟು ಮಾರ್ಕೆಟ್ ರೇಟ್ ಅಲ್ಲಿ 1,20,000 ಚಿಲ್ಲರೆ ಇದೆ ಸರ್. ಒಂದು ಸಲ ಹಾಕ್ಸಿದೆ ಕನಿಷ್ಠ 5-10 ವರ್ಷ ಯಾವುದೇ ರೀತಿಯ ಸಮಸ್ಯೆ ಇರಲಿ, ಟಾರ್ಪಲ್ಗಳಿಗೆ ಆಗಲಿ ಏನೇ ಆಗಲಿ. ಸರ್ ಏನಕ್ಕೆ ಸರ್ ಡ್ರಮ್ ಬಿಟ್ಟಿರೋದು? ಸರ್ ಡ್ರಮ್ ಬಿಟ್ಟಿಲ್ಲ ಸರ್. ಡ್ರಮ್ ಅಲ್ಲಿ 10 HP ಮೋಟರ್ ಕಟ್ಟಿದೀನಿ. 10 HP ಮೋಟರ್ ಕಟ್ಟಿದೀರಾ? ಯಾಕೆ ಅಂದ್ರೆ ನಮ್ಮಲ್ಲಿ ಅತಿ ಹೆಚ್ಚು ಶೀಲ್ಟ್ ಬರೋದು ಅಂದ್ರೆ ಮಣ್ಣು ಭೂಮಿಯಲ್ಲಿ ಮಣ್ಣು ಬರೋದು. ಮಣ್ಣು ಬಂದ್ರೆ ಏನಾಗೋದು, ನಾವು ಪ್ರತಿಯೊಂದು ಕೂಡ ನೀವು ನೋಡಿದಾಗ ನಮ್ಮ ಮೇವಿನ ತಳಿಗಳಿಗೆ ನಾವು ಡ್ರಿಪ್ ಮುಖಾಂತರ ನೀರು ಹಾಯಿಸ್ತೀವಿ. ಅವಾಗ ಏನಾಗುತ್ತೆ, ಶೀಲ್ಡ್ ಕಟ್ಕೊಂಡಾಗ ಡ್ರಿಪ್ ಕಟ್ಕೊಳೋದು. ಸೊ ಡ್ರಿಪ್ ಕಟ್ಕೋಬಾರ್ದು ಅಂದ್ರೆ ಶೀಲ್ಟ್ ಎಲ್ಲ ನೆಲಕ್ಕೆ ಹೋಗ್ಲಿ ಅಂತೇಳಿ ಮೋಟ್ರ್ ಕಟ್ಟಿದೆ. ಫುಲ್ ಒಂದು 200 ಲೀಟರ್ ಡ್ರಮ್ ನಾವು ನಿಯೋಜನೆ ಮಾಡಿ ಅದು 10 HP ಮೋಟ್ರ್ ಕನೆಕ್ಟ್ ಮಾಡಿದ್ದೆ ಸರ್. ಆ ಪೈಪ್ 10 HP ಮೋಟ್ರ್ ಔಟ್ಪುಟ್ ಆಗುತ್ತೆ ನೀರು ಇಲ್ಲಿಂದ. ಅಂದ್ರೆ ಆ ಡ್ರಮ್ ಒಳಗೆ ಮೋಟ್ರ್ ಇದೆ? ಡ್ರಮ್ ಒಳಗಿಲ್ಲ ಸರ್, ಡ್ರಮ್ ಹೊರಗಿದೆ ಸರ್. ಮೋಟ್ರ್ ಡ್ರಮ್ ಹೊರಗಿದೆ. ಕಾಣಿಸುತ್ತೆ ಸರ್. ಇದು ಅದೇ ಮೋಟ್ರ್ ಇದೆ ಸರ್. ಈಗ ದಾರ ಬಿಟ್ಟಿದೆ ಇದು. ಓ, ಈ ಹಗ್ಗ ಕಟ್ಟಿರೋದು ಗಾಳಿಗೆ ಆ ಮೂಲೆಗೆ ಹೋದಾಗ ಈ ಕಡೆಗೆ ಎಳಿಯಕ್ಕೆ, ಈ ಕಡೆಗೆ ಹೋದಾಗ ಆ ಕಡೆ ಜೂಮ್ ಮಾಡಿ ಸರ್. ಅಲ್ಲಿ ನೀಲಿ ಡ್ರಮ್ ಕೆಳಗಡೆ ಇದೆ ನೋಡಿ ಸರ್ ಮೋಟ್ರು. ಹೌದು ಸರ್. 10 HP ಮೋಟರ್ ಬಿಟ್ಟಿದೆ ಸರ್ ಇದಕ್ಕೆ. ಸೊ ಈಗ ಯಾವುದೇ ರೀತಿಯ ಶೀಲ್ಡ್ ಬಿಟ್ಟಿರೋ ಕಾರಣ ಏನಂದ್ರೆ ಮಣ್ಣು ಎಳ್ಕೋಬಾರ್ದು ಅಂತ, ತೇಲಿ ಅಂತ. ಮೋಟ್ರ್ ಯಾವತ್ತೂ ಕೂಡ ತೇಲಿ ಅಂತ. ನೋಡಿ ಈಗ ನೀರು ಎಷ್ಟು ತಿಳಿ ಇದೆ ಅಂತ. ಸೊ ಇದು ಡ್ರಿಪ್ ಮುಖಾಂತರ ಹೋದ್ರೆ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ. ಇಲ್ಲ ಶೀಲ್ಟ್ ಹೋಗ್ಬಿಡುತ್ತೆ ಭೂಮಿಲಿ. ಶೀಲ್ಟ್ ಎಲ್ಲ ನೆಲಕ್ಕೆ ಹೋಗುತ್ತೆ. ಪೈಪ್ ಯಾವತ್ತೂ ಕೂಡ ಮೇಲೆ ತೇಲ್ತಾ ಇರುತ್ತೆ. ಅದು ಡ್ರಮ್ ಅಲ್ಲಿ ಫುಲ್ ಕ್ಲೋಸ್ ಮಾಡಿದೆ, ಗಮ್ ಹಾಕಿ ಕ್ಯಾಪ್ ಹಾಕಿ ಫುಲ್ ಕ್ಲೋಸ್ ಮಾಡಿದೆ ಡ್ರಮ್ ನ. ಸರ್ ಇದನ್ನ ನೀವು ಏನಕ್ಕೋಸ್ಕರ ತಗೊಂಡ್ರಿ, ಇದು ಏನಕ್ಕೋಸ್ಕರ ಕೊಡ್ತಾರೆ ಅಂತ ಕ್ಲೀನ್ ಆಗಿ ಹೇಳಿ ಸರ್. ಸರ್ ಇದು ಕೃಷಿ ಭಾಗ್ಯ ಕೃಷಿ ಹೊಂಡ ನಾವು ಮಾಡೋದೇನು ಸರ್, ಇದನ್ನ ಮಳೆ ನೀರನ್ನ ಇಂಗಿಸ್ಕೊಳಕ್ಕೋಸ್ಕರ. ಮಳೆ ನೀರು ನಮ್ಮ ಹೊಲದಲ್ಲಿ ಇರ್ಲಿ ಅಂತ ನಾವು ಮಳೆ ನೀರು ಸೇವಾ ಇದು ಮಾಡ್ಕೊಂಡ್ಬಿಟ್ರೆ ಸೊ ನಮ್ಗೆ ಒಂದ್ಸರಿ ಹಾಕೊಂಡು ಹೆಂಗು 3-4 ತಿಂಗಳು ಬರುತ್ತೆ ವರ್ಷದಲ್ಲಿ. ಈ ತರ ಮೀನ್ ಸಾಕಾಣಿಕೆನು ಮಾಡ್ಕೋಬಹುದಲ್ಲ? ಖಂಡಿತ ಮಾಡ್ಕೋಬೋದು ಸರ್. ಈ ಒಂದು ಕೃಷಿ ಭಾಗ್ಯದಲ್ಲಿ 21 ಮೀಟರ್ ಉದ್ದ, 21 ಮೀಟರ್ ಅಗಲ, 3 ಮೀಟರ್ ಆಳ ಮಾಡಿದ್ರೆ ಆರಾಮ 5 ಕುಂಟೆ ಜಾಗ ತಗೊಳುತ್ತೆ. ಇದನ್ನ ಮೀನು ಸಾಕಾಣಿಕೆ ಕೂಡ ಮಾಡ್ಕೋಬಹುದು ನಾವು. ಆಮೇಲೆ ಸರ್ ಈ ಮಣ್ಣು ತಗ್ಸಿದ್ದೆಲ್ಲ ಇಲ್ಲೇ ಮೇಲೆ ಏರಿಗೆ ಹಾಕೊಂಡ್ರ ಸರ್? ಮಣ್ಣು ತಗ್ಸಿದ ಏರಿಗೆ ಹೊಲಕ್ಕೆ ಹಾಕೊಂಡಿ ಸರ್. ಹೊಲಕ್ಕೆ ಹಾಕೊಂಡ್ರಿ? ಅತ್ಯಂತ ಕೆಂಪು ಮಿಶ್ರಿತ ಮಣ್ಣು ಬಂತು. ಸೊ ಎಲ್ಲಾ ಕೂಡ ಹೊಲಕ್ಕೆ ನಾವು ಔಟ್ಪುಟ್ ಮಾಡಿದ್ವಿ. ಒಂದು ಕೃಷಿ ಹೊಂಡಕ್ಕೆ ಈ ತರ ಕೃಷಿ ಹೊಂಡ ಮಾಡ್ತೀವಿ ಅಂದ್ರೆ ಸರಿ ಸುಮಾರು 300 ಲೋಡ್ ಮಣ್ಣು ಸಿಗುತ್ತೆ ಸರ್. 300 ಲೋಡ್ ಮಣ್ಣು ಸಿಗುತ್ತೆ. ವೈಯಕ್ತಿಕವಾಗಿ ನಮಗೂ ಕೂಡ ಖರ್ಚು ಟ್ರ್ಯಾಕ್ಟರ್ ಬಿಟ್ಟರು 1-1.5 ಲಕ್ಷ ಖರ್ಚಾಗುತ್ತೆ. ಇದಕ್ಕೆ ಎಕ್ಸ್ಟ್ರಾ ನಮ್ ಖರ್ಚು ರೈತರಿಗೆ. ಅದು ಬಿಟ್ಟರೆ ಅವರು
ಪ್ರತಿಯೊಂದು ಕೂಡ ಸಬ್ಸಿಡಿ ರೂಪದಲ್ಲಿ ಎಲ್ಲ ಐಟಮ್ಸ್ ಕೊಡ್ತಾರೆ. ಸೊ ಅದು ಬಿಟ್ಟು ನಮ್ಗೆ 1-1.5 ಲಕ್ಷ ಇದಾಗುತ್ತೆ. ಮಣ್ಣು ಇಲ್ಲೇ ಹೊಡ್ಕೊಂಡ್ರೆ ಮಾತ್ರ. ಸೊ ಮಣ್ಣು ಬೇರೆ ಕಡೆ ಹೊಡ್ಕೊಂಡ್ರೆ ಸ್ವಲ್ಪ ಟ್ರ್ಯಾಕ್ಟರ್ ದುಬಾರಿ ಆಗ್ಬೋದು. ಡಿಪೆಂಡ್ ಅಪ್ ಅಂತರದ ಮೇಲೆ ಅವಲಂಬನೆ. ಸರ್ ಪ್ರೊಸೆಸಿಂಗ್ ಹೆಂಗ್ ಸ್ಟಾರ್ಟ್ ಮಾಡಿದ್ರಿ ಸರ್ ನೀವು ಇದನ್ನ? ಸರ್ ಇದು ಮಾಮೂಲಿ ಲ್ಯಾಂಡ್ಗೆ ನಮ್ಮ ಕೃಷಿ ಅಧಿಕಾರಿಗಳು ಬಂದು ಇದನ್ನ GPS ಮಾಡ್ಕೊಂಡು ಅವರು ಅಪ್ರೂವಲ್ ಕೊಡ್ತಾರೆ. ಈ ಜಾಗಕ್ಕೆ ಕೃಷಿ ಹೊಂಡ ಮಾಡ್ಕೋಬಹುದು ಅಂತ ಅಪ್ರೂವಲ್ ಕೊಟ್ಟ ನಂತರವೇ ನಾವು ಪ್ರತಿಯೊಂದು ನಮ್ಮ ರೈತರ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಪಾಣಿ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಪ್ರತಿಯೊಂದು ಕೃಷಿ ಅಧಿಕಾರಿ ಕೊಟ್ಟಂತ ಅವರು ಒಪ್ಪಿಗೆ ಪಡೆದ ನಂತರವೇ ನಾವು ಈ ಕೃಷಿ ಹೊಂಡ ಮಾಡಕ್ಕೆ ಅವರು ನಮ್ಗೆ ಇದು ಮಾಡ್ತಾರೆ ಸರ್. ಸರ್ ಇದು ಸ್ಯಾಂಕ್ಷನ್ ಆಗಷ್ಟೊತ್ತಿಗೆ ಒಂದು 6 ತಿಂಗಳು ಆಯ್ತಾ ಸರ್? ಸರ್ ಸ್ಯಾಂಕ್ಷನ್ ಏನು ಸರ್ ಇಮಿಡಿಯೇಟ್ಲಿ ಮಾಡ್ತಾರೆ ಸರ್. ಇಮಿಡಿಯೇಟ್ಲಿ ಸರ್ ಈ ಕೆಲಸ ನಡೆದು ಇಮಿಡಿಯೇಟ್ಲಿ 1 ವಾರದಲ್ಲಿ ನಮ್ಮ ಹಣ ನಮಗೆ ವಾಪಸ್ ಆಗ್ತಾರೆ ಸರ್. ಅಂದ್ರೆ ಫಸ್ಟ್ ನಾವು ಕೈಯಿಂದ ಹಾಕಿ ಮಾಡೋದು. ಫಸ್ಟ್ ಕೈಯಿಂದ ಹಾಕಿ ಮಾಡಿದ್ರೆ ಅನುಕೂಲ ಇಲ್ಲ, ಅಥವಾ ನಾವು ಮನೆ ಒಂದು ವಾರದೊಳಗೆ ಅಮೌಂಟ್ ಕೊಡ್ತಾರಲ್ಲ, ಬೇಗ JCB ಅವರು ಟ್ರ್ಯಾಕ್ಟರ್ ಹೇಳ್ಕೋಬಹುದು ನಾವು ಅವರವರ ಇದ್ರ ಮೇಲೆ. ನಮ್ಮೂರೇ ಇದ್ರೆ ಒಂದ್ 15 ದಿವಸ ಒಂದು ವಾರ ತಡ್ಕೊಡ್ರಪ್ಪ ಅಂತ ಹೇಳ್ಕೋಬಹುದು. ಹೌದು, JCB ಮುಖಾಂತರ ಮಾಡ್ಕೊಂಡ್ರು ಅನುಕೂಲ, ಇಟಾಚಿ ಮುಖಾಂತರ ಮಾಡ್ಕೊಂಡು ಅನುಕೂಲ. ಒಂದು ಈ ಕೃಷಿ ಹೊಂಡ ಮಾಡ್ತೀವಂದ್ರೆ ಒಂದು 8 ರಿಂದ 10 ದಿನ ಬೇಕಾಗುತ್ತೆ. JCB ಮುಖಾಂತರ ಮಾಡ್ತೀವಂದ್ರೆ ಸರಿಸುಮಾರು ಇದಕ್ಕೆ ಒಂದು 70 ರಿಂದ 80 ಗಂಟೆ ಹಿಡಿಯುತ್ತೆ. ಈ ಆಳಕ್ಕೆ ಕಲ್ಲು ಸಿಕ್ಕಿಲ್ಲ ಅಂದ್ರೆ, ಕಲ್ಲು ಸಿಕ್ಕಿದ್ರೆ ಒಂದು 10 ಗಂಟೆ ಹೆಚ್ಚು ಕಮ್ಮಿ ಆಗ್ಬೋದು. ಇಟಾಚಿ ಮಾಡ್ಕೊಂಡ್ರೆ ಒಂದು 30 ಗಂಟೆ ಮುಗಿಯುತ್ತೆ ಸರ್. 30 ಗಂಟೆಗೆ 30 ಗಂಟೆಗೆ ಇಟಾಚಿ ಒಳಗ್ ಬಿಸಾಕ್ತಾರೆ. ಅಂದ್ರೆ ಒಂದ್ 3 ದಿವಸ. 3 ದಿನಕ್ಕೆ ಒಳಗ್ ಬಿಸಾಕ್ತಾರೆ ಇಟಾಚಿ ಎಲ್ಲ. JCB ಒಂದು 8 ರಿಂದ 10 ದಿನ ಬೇಕಾಗಬಹುದು. ಆಮೇಲೆ ಸರ್ ಈ ಕಲ್ ಕಂಬಕ್ಕೆಲ್ಲ ಎಷ್ಟು ಖರ್ಚು ಮಾಡಿದ್ರಿ ಸರ್ ನೀವು? ಕಲ್ ಕಂಬಕ್ಕೆ ಒಂದು 25,000 ಆಗುತ್ತೆ ಸರ್. ಮಾಡಿಸ್ಲೇಬೇಕಲ್ಲ ಸರ್? ಯಾವನ ಸರ್ ಯಾರನ್ನ ಮಕ್ಳು ಬೀಳ್ತಂತ ನಮ್ಮ ಕೃಷಿ ಭಾಗ್ಯದ ಯೋಜನೆ ಏನಂದ್ರೆ ಈ ತರ ಕಲ್ ಕಂಬ ಹಾಕಿ ಫೆನ್ಸಿಂಗ್ ಮಾಡಿಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೆ ಬಿಲ್ ಮಾಡಲಿದೆ ಸರ್. ಫೆನ್ಸಿಂಗ್ ಮಾಡ್ಲೇಬೇಕು. ಪ್ರತಿಯೊಂದು ಕೂಡ ಫೆನ್ಸಿಂಗ್ ಮಾಡ್ಕೊಂಡು ಪ್ರತಿಯೊಂದು ಆದ ನಂತರವೇ ಅವ್ರು ಬಿಲ್ ಪ್ರೊಸೆಸ್ ಮಾಡೋದು ನಮಗೆ. ಈಗ ಮಕ್ಕಳು ಬೀಳಿಲ್ಲ ಅಂದ್ರು ಕುರಿ ಒಡೆಯರ್ ಇರ್ತಾರೆ, ಮೇಕೆ ಒಡೆಯರ್ ಇರ್ತಾರೆ, ಅವರು ಆಗ್ತಾರೆ ಬಂದು. ಅದಕ್ಕೊಂದು ನಮ್ಮ ಒಂದು ಜಾಗ್ರತೆಗಾಗಿ ನಾವು ಮಾಡ್ಕೊಂಡ್ಲೇಬೇಕಾಗುತ್ತೆ ಸರ್. ಈಗ ಇದನ್ನ ನೀರ್ನ ಎಲ್ಲಿಗೆ ಹೊಡ್ಕಂತೀರಾ ಸರ್ ನೀವು? ಸಂಪೂರ್ಣ ಮೇವಿನ ತಳಿಗಳಿಗೆ ನೇಪೇರ್ ಇದೆಯಲ್ಲ, ನೇಪೇರ್ ನಾವು ಔಟ್ಪುಟ್ ಕೊಡ್ತೀವಿ. ಇಲ್ಲಿಂದ ಔಟ್ಪುಟ್ ಕೊಡ್ತೀರಾ? ಇಲ್ಲಿಂದ ಮೊದಲ ಬೋರ್ವೆಲ್ ಇಂದ ಇಲ್ಲಿ ಇಂಪುಟ್ ಆಗಿ ಇಲ್ಲಿಂದ ಔಟ್ಪುಟ್ ಕೊಡ್ತೀವಿ ಸರ್. ನಾವು ಕೆರೆ ಮಳೆ ಬಂದಾಗ ಮಳೆ ನೀರನ್ನು ನಾವು ಇದು ಮಾಡ್ತೀವಿ, ಕೆರೆಗೆ ಬರಂಗ್ ಮಾಡ್ಕೊಂತೀವಿ. ತದನಂತರ ಮಳೆಗಾಲ ಇಲ್ಲ ಬೇಸಿಗೆ ಕಾಲ ಅಂದ್ರೆ ಇದು ಬೋರ್ವೆಲ್ ಇಂದ ನಾವು ಇದಕ್ಕೆ ಕೊಡೋದು, ತದನಂತರ ಇಲ್ಲಿಂದ ನಾವು ಔಟ್ಪುಟ್ ಮಾಡ್ತೀವಿ. ಎರಡೊಂದು ಅನುಕೂಲ. ನಾವು ಮೀನು ಸಾಕಾಣಿಕೆ ಮಾಡ್ಬೋದು, ಕೆರೆ ನೀರನ್ನ ನಾವು ಬಳಸ್ಕೊಳ್ಳಬಹುದು. ತದನಂತರ ಈ ನಮ್ಮ ಹೊಲ ಶಿಲ್ಟ್ ಹೋಗ್ದಂಗಿರ್ಲಿ ಅಂತೇಳಿ ಈ ತರ ನೀರ್ ಇಂಪುಟ್ ಮಾಡಿ ನಾವು ಇದು ಮಾಡ್ಕೊಂತೀವಿ. ನೋಡಿ ಸರ್ ಹೆಂಗಿದೆ ಅಂತ, ಒಂಥರ ಸ್ವಿಮ್ಮಿಂಗ್ ಪೂಲ್ ಇದ್ದಂಗಿದೆ. ನಮ್ಮ ರೈತನ ಇದು ಈಜು ಕೊಳ ಸರ್ ಇದು. ಹೌದು ಸರ್. ನೋಡಿ ಯಾವ ರೀತಿ ಒಳ್ಳೆ ಈಜು ಕೊಳ ಇದ್ದಂಗೆ ಸರ್. ಮುಂದೆ ಏನಾನ ಇದಕ್ಕೆ ಸಿಮೆಂಟ್ ಇಂದು ಸೈಜ್ ಕಲ್ಲರ್ ಕಟ್ಟಡ ಏನಾರ ಮಾಡಿಸ್ಬೇಕಂತ ಪ್ಲಾನ್ ಏನಾದ್ರು ಇದೆಯಾ? ನೋಡೋಣ, ಒಂದು 5 ರಿಂದ 10 ವರ್ಷ ನಂತರ ಟಾರ್ಪಲ್ ಯಾವ ರೀತಿ ಬರುತ್ತೋ ಅದ್ರ ಮೇಲೆ ನಾವು ಇದು ಮಾಡ್ತೀವಿ. ಕಟ್ಟಡಕ್ಕೆ ತುಂಬಾ ಖರ್ಚಾಗುತ್ತೆ. ಅದ್ರ ಬದಲು ಒಂದು 1.5 ಲಕ್ಷ, ಒಂದು 5 ರಿಂದ 10 ವರ್ಷ ಬರುತ್ತೆ ಟಾರ್ಪಲ್. ಅದನಂತರ ಇದ್ರ ಮೇಲೆ ಒಂದು ಕಿಂಗ್ಸ್ಟನ್ ಅಂತ ಒಂದು ಟಾರ್ಪಲ್ ಬರುತ್ತೆ. ಎಸ್ಪೆಷಲಿ ನಮ್ಮ ಸ್ನೇಹಿತರು ಯಡಿಯೂರು ಗೋಶಾಲೆ ಗುರುಜಿ ಅವರು ಹೇಳಿದ್ರು ಕಿಂಗ್ಸ್ಟನ್ ಹಾಕೋ ಮಗ ಅಂತ. ಸೊ ಅವರ ಗುರುಜಿ ಸಲಹೆ ಮೇರೆಗೆ ಕಿಂಗ್ಸ್ಟನ್ ತಂದು ಹಾಕೋಣಂತ ಇನ್ನೊಂದು 5 ವರ್ಷ ನಂತರ. ಈಗ ಹಾಕಿರೋದು ಚೆನ್ನಾಗಿದೆ ಸರ್. ಈಗ ಹಾಕಿರೋದು ಇದು ಹುಬ್ಳಿಯಿಂದ ಸರ್. ಇದು ಬ್ಲಾಕ್ ಹಾಕಿದ್ರೇನೆ ಚೆನ್ನಾಗ ಸರ್? ಅಂದ್ರೆ ಬ್ಲಾಕ್ ಆಗಿ ಚೆನ್ನಾಗಿ ಅಂತಲ್ಲ, ಕೃಷಿ ಭಾಗ್ಯದ ಯೋಜನೆ ಅಡಿ ಯಾವುದನ್ನ ಕೊಡ್ತಾ ನಾವು ಅದನ್ನ ಹಾಕೊಂಡಿದ್ವಿ. ಈಗ 500 GSM ಇದೆ ನೋಡಿ, 500 ಮೈಕ್ರಾನ್. ಇದು 500 ಮೈಕ್ರಾನ್ 500 ಮೈಕ್ರಾನ್ ಹಾಕೊಂಡಿದ್ವಿ. ಸೊ ಸಂಪೂರ್ಣವಾಗಿ ಕೃಷಿ ಅಧಿಕಾರಿಗಳ ಸಲಹೆ ಮೇರೆಗೆ ಮಾಡ್ಕೊಂಡು ಬಹಳ ಅನುಕೂಲ. ಆಮೇಲೆ ಸರ್ ಏನಾನ ಟಾರ್ಪಲ್ ವ್ಯಾರಂಟಿ ಕೊಟ್ಟಿದಾರ ಸರ್? ಸರ್ ಗ್ಯಾರಂಟಿ ಅಂತ ಇರುತ್ತೆ ಸರ್. ಇಂತಿಷ್ಟು ವರ್ಷ ಅಂತ, ಅದಕ್ಕೆ 3 ವರ್ಷ 5 ವರ್ಷ ಕೊಡ್ತಾರೆ ಸರ್. ಸರ್ ರೈತರುಗಳಿಗೆ ಹೇಳೋದಾದ್ರೆ, ಈ ತರ ಮಾಡ್ಸ್ಕೊಳೋದು ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ನಾವು ರೈತರಿಗಂದ್ರೆ ಯಾವುದೇ ಒಂದು ಸಮಸ್ಯೆ ಅದು ಶಾಶ್ವತವಾಗಿ ನಿರ್ಮೂಲನೆ ಮಾಡಿದ್ರೆ ಮಾತ್ರ. ಒಂದು ನೀರಿನ ಸಮಸ್ಯೆ ಆಗಿರ್ಬೋದು, ಮೇವಿನ ಸಮಸ್ಯೆ ಆಗಿರ್ಬೋದು, ಯಾವುದೇ ಆಗಲಿ ನೀರು ಒಂದು ಕೃಷಿ ಹೊಂಡ ನಾವು ಇಂಪೋರ್ಟ್ ಮಾಡ್ಬೇಕಂದ್ರೆ ಬೋರ್ವೆಲ್ಗೆ ಜೀವ ಜಲನ ನಾವು ತುಂಬಬೇಕಾಗುತ್ತೆ. ಆ ಜೀವ ಜಲ ತುಂಬಬೇಕಂದ್ರೆ ಹಿಂಗು ಗುಂಡಿ ಮಾಡ್ಕೋಬೇಕಾಗುತ್ತೆ ರೈತರು. ಮೇನು ನಾವು ಪ್ರತಿ ಸಲ ನಾವು ನೀರನ್ನ ಭೂಮಿಯಿಂದ ಎತ್ತೋದೇ ಅಷ್ಟೇ ಮುಖ್ಯ ಅಲ್ಲ, ಅದಕ್ಕೆ ಜೀವ ಜಲವಾಗಿ ಇಂಗು ಗುಂಡಿ ಮಾಡ್ಕೊಂಡು ಬೋರ್ವೆಲ್ಗೆ ರೀಚಾರ್ಜ್ ಮಾಡ್ಕೊಂಡು ಅದು ಮೇವಿನ ನೀರಿನ ಸಮಸ್ಯೆ ಸಂಪೂರ್ಣ ಮುಕ್ತವಾಗುತ್ತೆ. ಈ ಹೊಲಕ್ಕೆ ಡೈರೆಕ್ಟ್ ಡ್ರಿಪ್ ಅಲ್ಲಿ ಕೊಡಕ್ಕಾಗಲ್ಲ, ಕೆಲವೊಂದು ಟೈಮ್ ಡೈರೆಕ್ಟ್ ನೀರು ಹಾಯಿಸಿದ್ರೆ ಅನುಕೂಲ ಅಂತಾರೆ. ಅವಾಗ ಈ ತರ ಮಾಡ್ಕೊಂಡ್ರೆ ಅನುಕೂಲ ಸರ್. ಆಮೇಲೆ ನೀವು ಅದು ಮೋಟ್ರ್ ಸಿಲ್ಟ್ ಹೊಡಿತತೆ ಅಂತ ಮೋಟ್ರನ್ನ ಡ್ರಮ್ ಅಲ್ಲಿ ಇದನ್ ಮಾಡಿ ಮೇಲ್ಗಡೆ ಇರಾಗೆ ತರ ಮಾಡಿದೀರಾ. ಈ ಮೋಟ್ರದ್ದು ಫುಟ್ಬಾಲ್ ಎಲ್ಲ ಇಲ್ಲೇ ಡೈರೆಕ್ಟ್ ಆಗಿ ಬಿಟ್ಬಿಟ್ಟಿದ್ರಲ್ಲ ಸರ್? ಫುಟ್ಬಾಲ್ ಮೇಲೆ ಇದೆ ಸರ್ ಅದನ್ನ.
ಅದು ಫುಟ್ಬಾಲ್ ಮೇಲೆ ಇದೆ, ನಾವು ನೆಲಕ್ಕೆ ಬಿಟ್ಟಿಲ್ಲ. ಅಂದ್ರೆ ಪೂರ್ತಿ ಮಧ್ಯಕ್ ಬಿಟ್ಟಿಲ್ಲ ನೀವು? ಬಿಟ್ಟಿಲ್ಲ ಮೇಲೆ ಇದೆ, ಹೌದು. ಕೆಳಗೆ ಹೋಗಿದೆ ನೋಡಿ ಸರ್. ಹಾ ಹಾ ಹಾ. ಫುಟ್ಬಾಲ್ ಇಲ್ಲಿ ಮೇಲೆ ಇದೆ. ಅಂದ್ರೆ ಸರ್ ನಾವು ಸಿಲ್ಟ್ ಹೊಡೆದ್ರೆ ಮೋಟರ್ ಜಲ್ದಿ ಕೆಟ್ಟೋಗುತ್ತೆ. ಅಂದ್ರೆ ಸಿಲ್ಟ್ ಹೊಡೆದ್ರೆ ಮೋಟರ್ ಕೆಟ್ಟೋಗಲ್ಲ, ಹಾ. ಹೊಲದಲ್ಲಿ ಹಾಕಿದ್ರೆ ಡ್ರಿಪ್ ಹಾಳಾಗುತ್ತೆ. ಹೊಲಲ್ಲ ಹಾಕಿರೋ ಡ್ರಿಪ್ ಹಾಳಾಗುತ್ತೆ. ಶೀಲ್ಟ್ ಹೋದಾಗ ಸಹಜವಾಗಿ ತೂತ ಸಣ್ಣ ಇರ್ತವಲ್ಲ, ಸೊ ಶೀಲ್ಟ್ ಕಟ್ಕೊಂಡಾಗ ತೂತುಗಳು ಜಾಮ್ ಆದಾಗ ನೀರು ಔಟ್ಪುಟ್ ಆಗೋದಿಲ್ಲ. ಸೊ ಈ ತರ ಮಾಡ್ಕೊಂಡ್ರೆ ರೈತರಿಗೆ ತುಂಬಾನೇ ಅನುಕೂಲ. ಸೊ ಸರ್ಕಾರದ ಏನೇನು ಸೌಲಭ್ಯ ಕೊಡ್ತಾರೆ ಅದನ್ನ ಬಳಸ್ಕೋಬೇಕು ರೈತರು. ಈಗ ಯಾವುದೇ ಆಗಲಿ, ನೀವೊಂದು ಮೇವಿನ ಸಮಸ್ಯೆ ಅಷ್ಟೇ ಒಳ್ಳೆ ತಳಿಗಳ ನೀವು ಡೆವಲಪ್ ಮಾಡಿದ್ರೆ ನಿಮ್ಗೆ ಅನುಕೂಲ. ಈ ತರ ಒಂದು ಕೃಷಿ ಹೊಂಡ ಮಾಡ್ಕೊಂಡಾಗ ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ನಮ್ಮ ಸರ್ಕಾರಿ ಸೌಲಭ್ಯನ ದುರುಪಯೋಗ ಮಾಡ್ಕೋಬಾರ್ದು. ಸರ್ಕಾರದವ್ರು ನಮಗೆ ಕೊಡೋದು ಸೌಲಭ್ಯ ಬಳಸ್ಕೊಳ್ಳಿ ಅಂತ. ಸರ್ ಇವೇನು ಮೋಟ್ರುಗಳೆಲ್ಲ ಪಂಚಾಯತಿ ಆಫೀಸಿಗೆ ಬರಲ್ಲ, ನೀವೇ ಎಲ್ಲ ಚಾಯ್ಸ್ ಮಾಡ್ಕೊಂಡ್ ಬರೋದಲ್ಲ? ಸರ್ ಇದು ಆಕ್ಚುಲಿ ಗೌರ್ಮೆಂಟ್ ಇಂದ ಒಪ್ಪಂದ ಆಗಿರುತ್ತೆ. ಒಪ್ಪಂದ ಮುಖಾಂತರ ನಾವೇ 10,640 ರೂಪಾಯಿ ಕಟ್ಟಿರ್ತೀವಲ್ಲ, ಸೊ ಕೃಷಿ ಅಧಿಕಾರಿಗಳಿಗೆ ಬಂದ ನಂತರ ನಮಗೆ ಕೊಡೋ ಕೆಲಸ ಮಾಡ್ತಾರೆ ಅವರು. ಅಂದ್ರೆ ಪಂಚಾಯತಿಗೆ ಬರುತ್ತೆ? ಪಂಚಾಯತಿ ತಾಲೂಕ್ ಲೆವೆಲ್ ಆಫೀಸಿಗೆ ಬಂದಿರ್ತೀವಿ. ತಾಲೂಕ್ ಲೆವೆಲ್ ಆಫೀಸಿಗೆ ನಿಮ್ಮ ಹೆಸರಿಗೆ ಬಂದಿರುತ್ತೆ? ಹೌದು. ಆಮೇಲೆ ಅವ್ರು ಫೋನ್ ಮಾಡಿ ಕರೆ ಕಳಿಸ್ಕೊಡ್ತಾರೆ ನಿಮಗೆ. ಅವಾಗ ಕೃಷಿ ಭಾಗ್ಯದ ಯೋಜನೆ ಹಲವಾರು ಯೋಜನೆಗಳಿದೆ. ತದನಂತರ ಸಿಂಪ್ಲಿ ಸೆಟ್ ಆಗಿರ್ಬೋದು. ಸರ್ ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ ವೆರಿ ಸಿಂಪಲ್ ಸರ್. ಒಂದು ರೈತರ ಪಾಣಿ ಬೇಕಾಗುತ್ತೆ, ಅವರ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ 2 ಫೋಟೋ ಅಷ್ಟೇ ಸರ್. ಮತ್ತೆ ಬೆಳೆ ದೃಢೀಕರಣ ಪತ್ರ ಆಲ್ಮೋಸ್ಟ್ ಕಂಪಲ್ಸರಿ ಇರುತ್ತೆ. ನಿಮ್ಮ ಪಾಣಿಲಿ ನೋಂದಣಿ ಆಗಿರುತ್ತೆ ಬೆಳೆ ದೃಢೀಕರಣ ಪತ್ರ, ಬೋರ್ವೆಲ್ಲ, ಬಾವಿನ, ಕುಷ್ಕಿನ ಅಂತ. ಬೆಳೆ ದೃಢಿ ಅದ್ ಆಗಿಲ್ಲ ಅಂದ್ರೆ ಬೆಳೆ ದೃಢೀಕರಣ ಪತ್ರ ಕಂಪಲ್ಸರಿ ಮಾಡ್ಕೋಬೇಕಾಗುತ್ತೆ ರೈತರು. ನೀವು ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ನ್ಯಾಚುರಲ್ ಫಾರ್ಮ್ಸ್ ಇರೋ ಯೂಟ್ಯೂಬ್ ಅಥವಾ ಇನ್ಸ್ಟಾ ಚಾನಲ್ನ ಭೇಟಿ ಕೊಡಿ, ಅಥವಾ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಒಂದ್ಸರಿ ಹಾಯ್ ಅಂತ ಹಾಕಿದ್ರೆ ಹೆಚ್ಚಿನ ಮಾಹಿತಿ ಲಭ್ಯವಿರುತ್ತದೆ. ಥ್ಯಾಂಕ್ ಯು ಸರ್.